ನಾವು ಹೋಗ್ತಾ ಇದೀವಿ F1 ಕಾರ್ನ ನೋಡಕ್ಕೆ. ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ದಿ ದೊಡ್ಡ. ನಾನು ನಿಮ್ಮ ಅರ್ಚ. ಈ ಚಾನಲ್ ಹೊಸ ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಂಗೆ ಇವತ್ತು ನಾವು ಹೋಗ್ತಾ ಇದೀವಿ F1 ಕಾರ್ನ ನೋಡೋಕ್ಕೆ. ಆಲ್ರೆಡಿ ತುಂಬ ಡಿಲೇ ಆಗಿಬಿಟ್ಟಿದೆ, ಬಿಕಾಸ್ 6 o'clock ಇವೆಂಟ್ ಇದ್ದಿದ್ದು ಇಲ್ಲೇ 6:30 ಆಗಿದೆ. ಅಪ್ ಟು 10 ವರೆಗೂ ಇದೆ ಅಂತ ನನಗೆ ಗೊತ್ತು. ಬಟ್ ನಾವು ಓಡೋಷ್ಟಲ್ಲೇ 6:30 ಆಗಿದೆ. ಯಾವ ಗಾಡಿ ತೆಗಿತಾ ಇದ್ದೀನಿ ಅಂದರೆ ನಮ್ಮ ಹೋಂಡಾ CBR 500 SP ತೆಗಿತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆ ಅಭಿ ಇದ್ದಾನೆ. ಸೊ ಇನ್ನು ನಮ್ಮ ನೋಬಿ ಬರ್ತಾವನೆ, ಇನ್ನು ಅಂದಿವೆ ಇದ್ದಾನೆ ನೋಡಿ, ಕಾಲಲ್ಲಿ ಇದ್ದಾನೆ. ಚಂದ್ರಗೌಟಲ್ಲಿ ಇದ್ದೀನಿ ಅಂದ, ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀನಿ ಅಂದವನೇ. ಸೊ ಅದಕ್ಕೆ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಬರ್ತಿದ್ದಂಗೆ ವಿತಿನ್ 2-3 minutes ಅವನೇನು ರೀಚ್ ಆಗ್ತಾನೆ, ಪಟ್ಟಂತ ಹೊಡ್ತೀವಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿ F1 ಕಾರ್. ಅದನ್ನು ರೆಡ್ ಬುಲ್ಲು ಮ್ಯಾಕ್ಸ್ ವರ್ಸ್ಟೆಪಿಯನ್ ಅವ್ರು ಓಡಿಸಿರೋ ಅಂಥ ಕಾರ್ ಅದು. ಅದಕ್ಕೆ ನಾವು ಇವತ್ತು ರೆಡ್ ಬುಲ್ ಹುಡಿ ಹಾಕೊಂಡಿದ್ದೀವಿ ಟು ಶೋಕೇಸ್ ದಿ ಲವ್ ಟುವರ್ಡ್ಸ್ ದಿ ರೆಡ್ ಬುಲ್ F1 ಕಾರ್ ಆ್ಯಂಡ್ ಮ್ಯಾಕ್ಸ್ ವರ್ಸ್ಟೆಪಿಯನ್. ಸೊ ಬನ್ನಿ ಹೋಣ. ಇವಾಗ ಹೋಗ್ತಾ ಜಾಸ್ತಿ ಮಾತಾಡೋದು ಬೇಡ, ಇವಾಗ ಹೋಗ್ತಾ ಅಂದಿವೆ ಎಲ್ಲ ಮಾತಾಡ್ತೀನಿ, ಎಲ್ಲ ಹೇಳ್ತೀನಿ. ಬನ್ನಿ ಹೋಣ. ತುಂಬ ದಿನ ಆದಮೇಲೆ ಈ POV ನೋಡ್ತಾ ಇದ್ದೀರಾ ಅನ್ಸುತ್ತೆ ಗೈಸ್. ಇವ್ರು ನೋಡಿ, ಅವನು ಮಾಡ ಸೌಂಡ್ ಮಾಡ ಕರ ಅವನ ಕರ ನಮ್ಮ ನಾಯಿಗಳೆಲ್ಲ ಓಡ್ ಬಂದ್ಬಿಡ್ತಾವ ಇವರು. ಆಮೇಲೆ ಅಭಿ ನನ್ನ ಕಾನ್ಸ್ಟೆಂಟ್ ಸಪೋರ್ಟರ್ ಅಭಿ, ಮುಂಚೆಯಿಂದ ಹೇಳ್ತಾ ಇರ್ತಾನೆ ವಿಡಿಯೋ ಮಾಡು ಅಂತ. ಎಷ್ಟೊಂದು ದಿನ ಆದಮೇಲೆ ಈ ವಿಡಿಯೋ ನೋಡ್ತಿದ್ಯಾ ಅಂದರೆ ಕೆಳಗಡೆ ಕಮೆಂಟ್ ಮಾಡ್ಬಿಡು ಹೋಗಿ ವಿಡಿಯೋಲಿ. ಬನ್ನಿ ಹೋಗೋಣ, ತುಂಬ ಟೈಮ್ ಆಗಿಬಿಟ್ಟಿದೆ. ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಪ್ಪ, ಬ್ಲ್ಯಾಕ್ ಬಟ್ ಚೂಸ್ ಇಸ್ ಡಿಫ್ರೆಂಟ್. ಫಾಸ್ಟ್ ಟ್ರ್ಯಾಕ್ ಇದು. ಮೊದಲೇ ಲೇಟ್ ಆಯ್ತು, 6:00 ಬಂದವನೇ. ಓಕೆ ಗಾಯ್ಸ್, ಬನ್ನಿ ಹೋಣ. ಹೇಳ್ಬೋರ್ಡು ಇರಪ್ಪ, ನನಗೆ ಭಯ ಆಯ್ತೈತೆ ಇರ್ಗುರು. ಗೈಸ್ ಏನಂದರೆ, ನಾನು F1 ಅಷ್ಟೊಂದು ಫಾಲೋ ಮಾಡಲ್ಲ, ಬಟ್ ಐ ನೋ ಫ್ಯೂ ಆಫ್ ದಿ ನೇಮ್ಸ್, ಬಿಗ್ ನೇಮ್ಸ್ ಏನಿದೆ F1ಅಲ್ಲಿ ಅವರದೆಲ್ಲ ನೇಮ್ಸ್ ಗೊತ್ತು. ಆ್ಯಂಡ್ ಹೌ ದೇ ಆರ್ ಗುಡ್ ಇನ್ ದಿ ಸ್ಪೋರ್ಟ್ ಅದು ಗೊತ್ತು. ಫಾಲೋ ಮಾಡೋದು ಅಷ್ಟೇ. ಅಂದರೆ ಏನು ಕರೆಂಟ್ ಇವೆಂಟ್ ಏನು ನಡೀತಿರುತ್ತೆ F1 ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡೋದಾಗಲಿ ನೋಡೋದಾಗಲಿ ಮಾಡೋದ. ಬಟ್ ಸ್ಟಿಲ್ ಆಬ್ವಿಯಸ್ಲಿ ಕಾರು ಬೈಕ್ ಅಂತ ಬಂದರೆ ಅದ್ರ ಮೇಲೆ ಇಷ್ಟ ಇದ್ದಿರುತ್ತೆ. ಆ್ಯಂಡ್ ಗೈಸ್, ಇವತ್ತಿನ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಈವೆಂಟ್ ಬಂದು ಆರ್ಗನೈಸ್ ಬೈ ಟೀಮ್ ಕ್ಲಚಸ್. ನಿಮ್ಗೆ ಆಲ್ರೆಡಿ ಗೊತ್ತು, ನಮ್ಮ ರಜತ್ ಮಾಡಿರೋಂಥ ಒಂದು ರೈಡಿಂಗ್ ಗ್ರೂಪ್ ಇದು. ನಾಟ್ ಜಸ್ಟ್ ಅ ಸ್ಮಾಲ್ ರೈಡಿಂಗ್ ಗ್ರೂಪ್, ಜಸ್ಟ್ ಲೈಕ್ ಎನಿ ಅದರ್ ರೈಡಿಂಗ್ ಗ್ರೂಪ್ಸ್ ಥರ ಇದೊಂದು ನಾರ್ಮಲ್ ರೈಡಿಂಗ್ ಗ್ರೂಪ್ ಅಲ್ಲ. ದೇ ಹೋಸ್ಟ್ ವೆರಿ ಬಿಗ್ ಇವೆಂಟ್ಸ್ ಆ್ಯಂಡ್ ರಜತ್ ಈಸ್ ದಿ ಮ್ಯಾನ್ ಬಿಹೈಂಡ್ ಇಟ್. ಸೊ ಒಳ್ಳೊಳ್ಳೆ ಇವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಎಲ್ಲ ನಿಮ್ಗೆ ಗೊತ್ತಿರೋ ಹಂಗೆ ಟೀಮ್ ಕ್ಲಚಸ್ಸಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಸೂಪರ್ ಬೈಕ್ಸ್ ಓನ್ಲಿ. ಸೊ ಎಲ್ಲ ದೊಡ್ಡ ಬೈಕ್ಸ್ನು ನೀವು ನೋಡ್ಬೋದು. ಆ ಥರ ಒಂದು ರೈಡಿಂಗ್ ಗ್ರೂಪ್ ಇದು. ಯೂಶ್ವಲಿ ಜಾಸ್ತಿ ಗ್ರೂಪಲ್ಲಿ ರೈಡ್ ಮಾಡೋದಕ್ಕಿಂತ ವಿ ಹೋಸ್ಟ್ ವೆರಿ ಗುಡ್ ಇವೆಂಟ್ಸ್. ಬೈಕ್ ಆ್ಯಂಡ್ ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಒಂದು ಮಸ್ಟ್ ವಿಸಿಟ್ ಅಂತ ಇವೆಂಟ್ಗಳನ್ನೇ ಇವರು ಮಾಡೋದು. ರೀಸೆಂಟಾಗಿ ನೀವು ನೋಡಿರ್ತೀರ, ಆಲ್ರೆಡಿ ಮಾಲಲ್ಲಿ ಡಿಸ್ಪ್ಲೇಗೆ F1 ಕಾರ್ನ ಇಟ್ಟಿದ್ರು. ಇವಾಗ ಎಕ್ಸ್ಕ್ಲೂಸಿವ್ಲಿ ಫಾರ್ ಟೀಮ್ ಕ್ಲಚಸ್ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಈವೆಂಟ್ ಮಾಡ್ತಿರೋದು. ಸೊ ಆ ಇವೆಂಟ್ಗೆ ನಾವೇ ಹೋಗ್ತಿರೋದು. ಸೊ ಹೆಂಗಿರುತ್ತೆ ಅಂತ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ನೀವೇ ಏನಾದರೂ F1 ಫ್ಯಾನ್ಸ್ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದಿರ ಕೊನೆ ತನಕ ನೋಡಿ. ಪೆಟ್ರೋಲ್ ಹಾಕ್ಸ್ಬೇಕು. 710 21 ಪವರ್ ಆಗಿದೆ. 5 ಲೀಟ್ರ್ ಅಷ್ಟೇ ಬಂದಿದ್ದು ಗುರು. 700 ರೂಪಾಯಿಗೆ 7 ಲೀಟ್ರ್ ಬರೋದು ಒಂದು ಟೈಮಲ್ಲಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಥ್ಯಾಂಕ್ ಯು. ಲೇಟ್ ಫಾರ್ ದಿ ಶೋ. ಆಲ್ವೇಸ್ ಲೇಟ್ ನಾವು, ಬಿಕಾಸ್ ನಾವು ಸುಮ್ಮನೆ ಎಲ್ಲ ಒಂದು ಖಾಲಿ ಹೊಡ್ಕೊಂಡಿರಲ್ಲ. ಕೆಲಸ ಬೇಜಾನ್ ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಹೋಗಬೇಕು. 3 to 4 ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ತುಂಬ ಕೆಲಸ ಇರುತ್ತೆ. ಹೌ ಮಚ್ ಟ್ರಾಫಿಕ್ ಇಸ್ ಟೂ ಮಚ್ ಟ್ರಾಫಿಕ್ ಅನ್ನೋ ಒಂದು ಫೀಲಿಂಗ್ ಕೊಡ್ತಾ ಇದ್ದೀವಿ ಇವತ್ತು. ಲಿಟ್ರಲಿ ಒಂದು ಸಿಗ್ನಲೇ 2 ಸತಿ ನಿಂತೀನಿ ಗುರು. ಅದು ಮಹಾಲಕ್ಷ್ಮಿ ಲೇಔಟಲ್ಲಿ. ಶೀಟ್ ಮ್ಯಾನ್. ಇವಿ ಭಯ ಆಯ್ತು ಗುರು. ಯಾಕೆ ಸಿಗ್ನಲ್ ಅಲ್ಲಿ ಇದೇ ಸಿಗ್ನಲ್ ಒಂದ್ಸತಿ ಹಿಡಿದಿದ್ರು, ಅವಾಗ ನನ್ನ ಫ್ಲಾಶ್ ಬ್ಯಾಕ್. ಗಂಟೆನಲ್ಲಿ ಕಿಚ್ ಮಾತ್ರ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ದಾರಿ ಬಿಡಿ ಬಿಸಿ ಬೈಕ್ ಬಿಸಿ ಇದೆ, ದಾರಿ ಬಿಡಿ. ಸೊ
ಸೊ ನಮ್ಮ ಬಿಗ್ನೆಸ್ ಕೂಡ ಬಂದವ್ರೆ ಆ್ಯಪಲ್ಲಿ ಕೈಯಲ್ಲಿ ಎಕ್ಸೆತ್ ಹಾಕೊಂಡು ನೋಡಿ ಫ್ಯೂಮ್ ಹಾಕ್ಸ್ಕೊಂಡವ್ರೆ ಬ್ರೋ ಫ್ಲೇಮ್ಸ್ ಬರ್ಸಿ ಓಕೆ ಹಾಯ್ ರಜತ್ ಬ್ರೋ ಆರಾಮು ಎಲ್ಲಾಕ್ಲಿ 3 ಜನ 3 ಗಾಡಿ ಹಾಯ್ ಬ್ರೋ ಆರಾಮ್ ನೀವು ಕ್ರೇಜಿ ಡಿಫೆಂಡರ್ ಇದೆ ಮಾಫಿಯಾ ಯಾವಪ್ಪ ನಿಗಾಲೆ ಓಕೆ ಒಳಗೆ ಹಾಕೋಣ ವಾವ್ ಏನು ಗುರು ಇಷ್ಟು ವೈಡ್ ಆಗಿದೆ ಇದು ಹಾಯ್ ಬ್ರೋ ಆರಾಮ್ ನೀವು ಎಷ್ಟೊಂದು ದಿನ ಆಯಿತು ಸೊ ಇಲ್ಲಿ ವಿ ಹ್ಯಾವ್ ದಿ ಬೂಜಾ ನಮ್ಮ ರಾಹುಲ್ ಅವ್ರದ್ದು ನಮ್ಮ ಸಿಬಿಯಾ ಒಂದು ಹಾರ್ಲೆ ಮಲ್ಟಿಸ್ಟಡ ಬೂಜಾ 6R ಸೊ ಇನ್ನೂ ಗಾಡಿಗಳು ಬರೋ ಇದ್ದಾವೆ ಅಲ್ಲೊಂದಷ್ಟು ಸ್ಟಂಟ್ ಗಾಡಿಗಳು ಬೇರೆ ಇದೆ ಸೊ ಹಿಯರ್ ಇಸ್ ದಿ ರೀಸನ್ ದಟ್ ವಿ ಆರ್ ಹಿಯರ್ ಸೊ ನಾವಿಲ್ಲಿಗೆ ಬಂದಿರೋಂಥ ರೀಸನ್ನು ಇಲ್ಲೇ ನಮ್ಮ ಮುಂದೆನೇ ಇದೆ ಏನು ಗುರು ಇಷ್ಟು ಉದ್ದ ಇದೆ ಇದು ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್ ಟು ಬಿ ಸೋ ಲಾಂಗ್ ಸೋ ವೈಡ್ ಒಳ್ಳೆ ಈವೆಂಟ್ ಮಾಡ್ಯಾರ ಮಾತ್ರ ನೋಡಿ ಫುಲ್ಲು ರೆಡ್ ಆ್ಯಂಡ್ ಬ್ಲೂ ಕ್ರೇಜಿ ಸೊ ಗೈಸ್ ಇವಾಗ ನಾವು ಒಳಗಡೆ ಬಂದಿದ್ದೀವಿ ಇದು ಈಸ್ ಅ ಪ್ರೈವೇಟ್ ಈವೆಂಟ್ ಅಂತಲೇ ಹೇಳ್ತೀನಿ ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ಕಂಗ್ರಾಟ್ಸ್ ಆನ್ ಯುವರ್ ನ್ಯೂ ಬೈಕ್ ವೆಲ್ಕಮ್ ಟು ಹೋಂಡಾ ಫ್ಯಾಮಿಲಿ ಇವರು 5 ಬ್ಲೇಡ್ ತೊಗೊಂಡಿದ್ದಾರೆ ನೋಬಿ ಇಲ್ಲಿ ಸವಾರ್ದು ಫುಲ್ ಫೇಮಸ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಸ್ಟಾರ್ ಗೂಳಿ ಸವಾರ್ ಹಿಂದೆಗಡೆ ಗೋಲ್ಡಿ ಕಾಲ್ಗಾಯ ಆಗ್ಬಿಟ್ಟಿದೆ ಸ್ಪೀಡಿ ರಿಕವರಿ ಅಂತ ಕಮೆಂಟ್ ಮಾಡಿ ಈ ಕಡೆ ನಾಳೆ ಬರುತ್ತೆ ನಾಳೆ ಬೆಳಿಗ್ಗೆ ಬರುತ್ತೆ ವಿಡಿಯೋ ನಾಳೆ ಬೆಳಿಗ್ಗೆ ಬರುತ್ತೆ ವಿಡಿಯೋ ಓಕೆ ಚಾಲೆಂಜ್ ಒಳಗಡೆ ಇವಾಗ ಸ್ಟಂಟ್ ಇವೆಂಟ್ ನಡೀತಾ ಇದೆ ಇಟ್ಸ್ ಪ್ರೈವೇಟ್ ಇವೆಂಟ್ ಲಿಮಿಟೆಡ್ ಪೀಪಲ್ ಅಷ್ಟೇ ನಕ್ಕಂದೆ ಸುಭಾಷ್ ಬಂದವ್ರೆ ಕೂತಾರೆ ನೋಡಿ ಹಿಂದೆಗಡೆ ಪಿಲಿಯನ್ ಸೀಟಲ್ಲಿ ಬ್ಲೂ ಜಾಕೆಟ್ ಮಾರ್ವಲ್ದು ಅಲ್ಲಿ ಬಿದ್ದ ವಾಟ್ ಈಸ್ ದಿಸ್ ಬ್ರೋ ಲೇಟೆಸ್ಟ್ ಎಂಟ್ರಿ ಎಂ ಬಿ ಮ್ಯಾನ್ದು ಸೊ ಎಂ ಬಿ ಮ್ಯಾನ್ ಅವ್ರು ಇವಾಗ ಬಂದವ್ರೆ ಲೇಟಾಗೆ ಬ್ರೋ ಫುಲ್ಲು ಚೇಂಜ್ ಮಾಡ್ಸಿದ್ದಾರೆ ಗಾಡ್ಜಿಲ್ಲ 2.2 ಇದು ಕೆಳಗಡೆ ಲೋ ಲೈಟ್ಸ್ ಎಲ್ಲ ಹಾಕ್ಸಿದ್ದಾರೆ ಲೋ ಗ್ಲೋ ಅಂತ ಒಂದಿದೆ ಫಾರಿನಲ್ಲಿ ಅವ್ರದ್ದು ಕ್ರೇಜಿ ಇಟ್ ಈಸ್ ಆಲ್ಮೋಸ್ಟ್ ಓವರ್ ಗೈಸ್ ಕ್ರೇಜಿ ಅನ್ಕೊಳ್ಳಿ ಮಚ್ ವೇಟೆಡ್ ಮೂಮೆಂಟು ಫೈನಲಿ ದ ವೇಟ್ ಈಸ್ ಓವರ್ ಗೈಸ್ ನೋಡಿ ಎಷ್ಟು ಜನ ಮ್ಯಾಚ್ ನಾವು ಎರಡಕ್ಕೂ F1 ಒಂದು so unreal. ನೋಡಿ ಗೈಸ್ ಇದು so unreal actually. ಯಾವತ್ತು ಅನ್ಕೊಂಡಿಲ್ಲ ಇಷ್ಟಪಟ್ಟು ನೋಡ್ತೀನಿ F1 ಕಲ್ಲ ಮುಟ್ತಾ ಇದೆ ಎಷ್ಟು ಇದಿದೆ ಗೊತ್ತಾ ಇದು ಸ್ಮೂತ್ ಆಗಿದೆ ಗೊತ್ತಾ ಅದು ಪ್ಲಾಸ್ಟಿಕ್ ತರ ಇದೆ ಒಳ್ಳೆ ಗೈಸ್ ಪ್ರೂಫ್ಗೆ ನಾನು ಕಾರಿಂದ ಇದ್ದೀನಿ ಅದಕ್ಕೆ ಪ್ರೂಫ್ ಒನ್ ಆಫ್ ಮೈ ಫಸ್ಟ್ ಡ್ರೀಮ್ ಕಾರ್ ಅಂದ್ರೆ ಇದೆ GTR
With a crazy color, matte black, guys. Oh, ಏನು bro wrap ಇದು? Godzilla. The mighty Godzilla, guru. One of the must-have-in garages ಇದು ನನಗೆ. ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. The Godzilla is here finally. ಏನು ಕಲರ್ ಗುರು, ಒಳ್ಳೆ ಇದು ನೋಡಿದೆ ಕಾರ್ದು ರೇಸ್ ನೋಡಿ ಹೆಂಗಿದೆ ಅಂತ. ಎಕ್ಸಾಕ್ಟ್ ನೋಡಿ F1 ಲೈಟ್ಸ್ ಡಿಫ್ರೆಂಟ್ ಆಗಿರೋ ಗುರು. ಸೈಡಿಂದ ಒಂಥರ ವ್ಯೂ, ಹಿಂದೆ ಒಂಥರ ವ್ಯೂ. This is the original Godzilla and that is the wannabe Godzilla. So NBM ಅವ್ರದ್ದು ಅಕೌಂಟ್ ಇದು, ಅದಕ್ಕೆ ಅವರು Godzilla ಅಂತ ಕರೀತಾರೆ. ಏಜ್ ಅನ್ಕೊಳ್ಳಿ. So guys, we are privileged to have this. So ಇದನ್ನ ನೋಡೋಕೆ ಒಂದು ಬೇಕು, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿದೆ. ಸೊ ಇಷ್ಟು ಹತ್ರದಲ್ಲಿ ನಿಂತಿದ್ದೀವಿ. ಆ್ಯಕ್ಚುಲಿ ಅಂದರೆ 2014-15 ಟೈಮಲ್ಲಿ ಇದೊಂದು ರೆಪ್ಲಿಕ್ ಆಗಿರೋಂಥ ಕಾರ್ ಇದು. ಸೊ ಇದು ಆ್ಯಕ್ಚುಲಾಗಿ ಇದರೊಳಗಡೆ ಇಂಜಿನ್ ಏನಿಲ್ಲ, ಇದನ್ನು ಡಿಸ್ಮೆಂಟಲ್ ಮಾಡ್ತಾರೆ. ನಾನು ನೋಡಿದ್ದೀನಿ ವಿಡಿಯೋಸಲ್ಲೆಲ್ಲ. ಜಸ್ಟ್ ಇವಾಗ ಯೂಶಲಿ ಒಂದು F1 ಕಾರ್ ಮಾಡ್ತಾರೆ ಅಂದರೆ ಲಿಟ್ರಲಿ ನಿಮ್ಗೊಂದು 190 to 200 crores ಬೇಕಾಗುತ್ತೆ. ಫ್ರಂಟ್ ವಿಂಗ್ ಆಗಿರ್ಬೋದು, ರೇರ್ ವಿಂಗ್ ಆಗಿರ್ಬೋದು, ಅದೆಲ್ಲನೂ ಮಾಡೋಕ್ಕೆ ನಿಮ್ಗೆ ಅರೌಂಡ್ 3 to 4 crores ಆಗುತ್ತೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಒಂದು F1 ಕಾರ್ನ ಬಿಲ್ಡ್ ಮಾಡೋದು. ಸೊ ರೆಡ್ ಬುಲ್ F1 ಕಾರು 2014-15 ಟೈಮಲ್ಲಿ ಓಡಿಸಿರೋಂಥ ಕಾರ್ದು ಒಂದು ರೆಪ್ಲಿಕಾ ಇದು. ಸೊ ಒಳಗಡೆ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೊ ಫ್ರಂಟ್ ವಿಂಗ್ಸ್ ನೋಡಿದ್ದೀರಾ, ಇಲ್ಲಿ ಒಳಗಡೆ ತೋರಿಸ್ತೀನಿ ಕಾಕ್ಪಿಟ್ಟು. ಸೊ ಇಲ್ಲಿ ನೋಡಿದ್ದೀರಾ ಹೆಂಗಿದೆ ಅಂತ. ಇದು ಎಷ್ಟು ಅಂದರೆ ಒಳಗಡೆ ಓಡಿಸೋದು ಅಷ್ಟೇ ಸಣ್ಣ ಇರಬೇಕು ಆ್ಯಕ್ಚುಲಿ. ನೋಡಿ ಒಳಗಿದೆ ಕಾಕ್ಪಿಟ್ಟು, ಕ್ರೇಜಿ. ಸೊ ಎಲ್ಲ ಕಾರ್ಬನ್ ಫೈಬರೇ ಬರುತ್ತೆ ಆಲ್ಮೋಸ್ಟ್. ನಿಮಗೆ F1 ಕಾರು ಕಂಪ್ಲೀಟ್ಲಿ ಕಾರ್ಬನ್ ಫೈಬರೇ ಇರುತ್ತೆ ಅಂತಲೇ ಹೇಳ್ಬೋದು. ಕ್ರೇಜಿ ನೋಡಿ ಇದೆಲ್ಲ ಹೆಂಗೆ, ಇಲ್ಲೆಲ್ಲ ವಿಸಿಬಲ್ ಕಾರ್ಬನ್ ಫೈಬರ್, ಬಟ್ ಆಲ್ಮೋಸ್ಟ್ ಗಾಡಿ ಎಲ್ಲ ಕಾರ್ಬನ್ ಫೈಬರ್, ಅದಕ್ಕೆ ಇಷ್ಟು ಎಕ್ಸ್ಪೆನ್ಸಿವ್. ಆ್ಯಂಡ್ ಏನಂದರೆ ಇನ್ನೊಂದು ಇದರಲ್ಲಿ ಸೌಂಡ್ ಕ್ಲಿಯರೆನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಗುರು, ಅಷ್ಟು ಲೋ ಆಗಿರುತ್ತೆ. ಸೊ ಇವನ್ ರೋಡ್ಸ್ ಕೂಡ ಅಷ್ಟೇ ಲೋ ಆಗಿರುತ್ತೆ. ಆ್ಯಂಡ್ ಹಿಂದೆಗಡೆ ಸ್ಪಾಯ್ಲರ್ ನೋಡಿ, ರೇರ್ ವಿಂಗ್ಸು ಫ್ರಂಟ್ ವಿಂಗ್ಸ್ ಇದೆಯಲ್ಲ, ಬರೀ ಅದು ಎರಡನ್ನು ಮಾಡೋಕ್ಕೆ ಅರೌಂಡ್ 3 to 4 crores ಬೇಕಾಗುತ್ತೆ. ಆ್ಯಂಡ್ ಟೈರ್ ನೋಡ್ತಿರ್ಬೋದು ನೀವು, ಕ್ರೇಜಾಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ರಜತ್ ಆ್ಯಂಡ್ ಟೀಮ್ ಕ್ಲಚರ್ಸ್, ಗ್ಯಾನ್, ರಾಘವ್, ರೆಡ್ ಬುಲ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಆಪರ್ಚುನಿಟಿ ನಮಗೆ ಕೊಡೋಕ್ಕೆ. ಸೊ ಗೈಸ್ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಇವೆಂಟ್ ಅಂತ ಹೇಳ್ತೀನಿ. ಬಾಯ್, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇದೇ ಥರ ಇನ್ನೂ ಇವೆಂಟ್ಸ್ ಮಾಡ್ತಾಯಿರಿ, ಸೂಪರ್ ಆಗಿತ್ತು ಇವೆಂಟು. ಸಿಕ್ತು, ಥ್ಯಾಂಕ್ ಯು ಸೊ ಮಚ್. ಸೊ ಕುಡೋಸ್ ಟು ರಜತ್ ಆ್ಯಂಡ್ ಟೀಮ್ ಕ್ಲಚಸ್. ಈ ಥರ ಒಂದು ಇವೆಂಟ್ ಮತ್ತೆ ಇನ್ನೂ ಮಾಡ್ತಾಯಿರಿ, ಕ್ರೇಜ್ ಆಗಿರುತ್ತೆ. ನೆಕ್ಸ್ಟ್ ಇವೆಂಟ್ ಏನು? ನೆಕ್ಸ್ಟ್ ಇವೆಂಟು ಪರ್ಸ್ನಲಾಗಿ ನೆಕ್ಸ್ಟ್ 2 ಮಂತ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಇವೆಂಟ್ ಮಾಡೋಣ. ನೆಕ್ಸ್ಟ್ ಲೆವೆಲ್ ಒಳ್ಳೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ, ಒಳ್ಳೆ ಬಜೆಟ್ ಇದೆ. ಸೌತಿಗೆ ಒನ್ ಆಫ್ ದ ಟಾಪ್ ಇವೆಂಟ್, ಕ್ರೇಜಿ ಮಾತುಕತೆ ಆಗಿದೆ, ಕ್ಲೋಸ್ ಆಗಿಲ್ಲ ಡೀಲು. ಕ್ಲೋಸ್ ಆದರೆ ವಿಲ್ ಬಿ ದಿ ಬೆಸ್ಟ್ ಇವೆಂಟ್ ಆಫ್ ಮೋಟರ್ ಸ್ಪೋರ್ಟ್ ಆಲ್ ಇನ್ ಒನ್. ಕ್ರೇಜಿ, ಆಲ್ ದ ಬೆಸ್ಟ್. ಮಾಡ್ತಾಯಿರಿ ಇನ್ನೂ ಒಳ್ಳೊಳ್ಳೆ ಇವೆಂಟ್ಸ್ ಹಿಂಗೆ ಇಲ್ಲಿ. ಬಾಯ್, ಸಿಗೋಣ. ಬಾಯ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬಾಯ್, ಸೇಮ್ ಇಯರ್. ಬಾಯ್. ನಿಮಗೂ ಈ ಥರ ಇವೆಂಟ್ಸ್ ಎಲ್ಲ ಯಾವ ಥರ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಟೀಮ್ ಕ್ಲಚರ್ಸ್ ಆ್ಯಂಡ್ ರಜತ್ ಕಿಕಿಯ ಪೇಜ್ನ ಫಾಲೋ ಮಾಡಿ. ನಾವಿವಾಗ ಇಲ್ಲಿಂದ ಹೊರಟಿದ್ದೀವಿ. ಬಾಯ್ ಬ್ರೋ, ರಜತ್ ಬ್ರೋ, ಬಾಯ್. ಬಾಯ್. ವಿಶ್ವ ಎಲ್ಲಿ ಆಚೆ ಬರ್ತೀಯಾ? ಇವಾಗ ಹೊರಡೋದಾ? ಬಾ, ಆಚೆ ಬರ್ತೀನಿ. Wait for a minute before you leave. I'm gonna record from the top, okay? See you. Bye. See you. Bye. See you. Bye bro. See you. Bye.
ಥ್ಯಾಂಕ್ ಯು ಬ್ರೋ. ಸೊ ಈ ಥರ ಎಲ್ಲ ನೀವು ದುಡ್ಡು ಕೊಟ್ಟರು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಕ್ರೇಜಿ ಇವೆಂಟ್ ಇದು. ಎಷ್ಟು ಜನ F1 ಫ್ಯಾನ್ಸ್ ಇದ್ದೀರಾ ಆ್ಯಂಡ್ ನಿಮ್ಮ ಫೇವ್ರೇಟ್ F1 ಚಾಂಪಿಯನ್ ಯಾರು ಅಂತ ಕೆಳಗಡೆ ಕಮೆಂಟ್ ತಿಳಿಸಿ. ನಮಸ್ಕಾರ.